ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರ, ಮುಂದೆ ಸಿಎಂ ಅವರಿಗೆ ಏನೆಲ್ಲ ಆಯ್ಕೆಗಳಿದೆ ಅನ್ನೋದು ಒಂದು ಕಡೆ ಆದ್ರೆ, ಪ್ರಾಸಿಕ್ಯೂಷನ್ ಪ್ರಕಾರ ಸಿಎಂಗೆ ಯಾವ ರೀತಿಯ ಸಂಕಷ್ಟ ಎದುರಾಗಬಹುದು ಅನ್ನೋಂಥ ಎರಡು ವಿಚಾರಗಳಿದೆ. ಇದನ್ನ ತಾವು ಯಾವ ರೀತಿ ನೋಡ್ತೀರಿ ಸರ್? ಖಂಡಿತ ಪಾಟೀಲ್ ರೇ, ಇದು ಬಹಳಷ್ಟು ಗಂಭೀರವಾದಂತ ಪ್ರಕರಣ. ಈಗ ಪ್ರಾಸಿಕ್ಯೂಷನ್ ಅನುಮಾನ ಕೊಟ್ಟಿರುವಂತದ್ದು ಈ ಲೀಗಲ್ ಪ್ರಾಸೆಸ್ಗೆ ಇನಿಷಿಯೇಷನ್ ಒಂದು ಒಳ್ಳೆ ಫೌಂಡೇಶನ್ ಆಗೋಯ್ತು. ಈಗ ಮೊದಲನೇ ಬಾರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟ ನಂತರ ಈಗ ಅಬ್ರಹಾಂ ದೂರುದಾರ ಯಾರಿದಾರೋ ಅವರು ಆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನ ಸ್ಪೆಷಲ್ ಕೋರ್ಟ್ ತಗೊಂಡೋಗಿ ಪ್ರೊಡ್ಯೂಸ್ ಮಾಡಿ ಮುಖ್ಯಮಂತ್ರಿಗಳ ಮೇಲೆ FIR ಮಾಡಿ ಅಂತ ಈಗ ರಿಕ್ವೆಸ್ಟ್ ಮಾಡ್ಕೋತಾರೆ. ಒಂದು ಪಕ್ಷ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಅಬ್ರಹಾಂ ಕೊಟ್ಟಿರುವಂತ ಎಲ್ಲ ಮೆಟೀರಿಯಲ್ ಗಳನ್ನ ನೋಡಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತ ಪರ್ಮಿಷನ್, ಅದಕ್ಕೆ ಕೊಟ್ಟಿರುವಂತ ಕಾರಣಗಳು ಎಲ್ಲವನ್ನೂ ಅನಲೈಸ್ ಮಾಡಿ ನಿಜವಾಗ್ಲೂ ಇದೇನಾದ್ರೂ ಇನ್ವೆಸ್ಟಿಗೇಷನ್ಗೆ ಅರ್ಹವಾದಂತ ಪ್ರಕರಣ ಅಂತ ಒಂದು ಪಕ್ಷ ನ್ಯಾಯಾಧೀಶರ ಮನಸ್ಸಿಗೆ ಬಂತು ಅನ್ನೋದಾದ್ರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳ ಮೇಲೆ FIR ಮಾಡಿ ಅಂತ ಹೇಳಿ ಒಂದು ಡೈರೆಕ್ಷನ್ ಅನ್ನ ಕೊಟ್ಬಿಡ್ತಾರೆ. ಒಂದು ಸಲ FIR ಆಯ್ತು ಅನ್ನೋದಾದ್ರೆ ಆಗ ಮುಖ್ಯಮಂತ್ರಿಗಳ ಮೇಲೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಎಲ್ಲರೂ ಕೂಡ ಹಾಕ್ಲಿಕ್ಕೆ ಸಾಧ್ಯವಾದಂತ ಪ್ರಕರಣ ಈಗ. ಬಟ್ ಸುನಿಲ್ ಕುಮಾರ್ ಅವರೇ, ಇದಕ್ಕಿಂತ ಮುಂಚೆ ಈಗ ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡ್ತಾ ಇರೋರು ಹೇಳ್ತಿರೋದೇನಂತಂದ್ರೆ, ಸಾಕ್ಷ್ಯ ಏನಿದೆ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ಗೆ, ಸೊ ಈ ರೀತಿ ಇದ್ದಾಗ ಅವರನ್ನ ಹೇಗೆ ಪರಿಗಣಿಸಲಾಗುತ್ತೆ ಈ ಕೇಸಲ್ಲಿ ಅಂತ. ಹೌದು, ಈಗ ಮುಖ್ಯಮಂತ್ರಿಗಳ ಪರವಾಗಿ ಕೂಡ ಒಂದು ಪ್ರಬಲವಾದಂತ ವಾದ ಇದೆ. ನಾನು ಎಲ್ಲೂ ಕೂಡ ಡೈರೆಕ್ಟ್ ಆಗಿ ಬೆನಿಫಿಷಿಯರಿ ಅಲ್ಲ, ಮುಖ್ಯಮಂತ್ರಿಗಳ ಖಾತೆಗೆ ಮುಖ್ಯಮಂತ್ರಿಗಳ ಹೆಸರಿಗೆ ಎಲ್ಲೂ ಕೂಡ ಬೆನಿಫಿಟ್ ಆಗಿಲ್ಲ. ಒಂದು ಎರಡನೇದು, ಮುಖ್ಯಮಂತ್ರಿಗಳು ಕೂಡ ಅಲಾಟ್ಮೆಂಟ್ ಆದಂತ ಸಂದರ್ಭದಲ್ಲಿ ಲೀಡರ್ ಆಫ್ ಅಪೋಸಿಷನ್ ಇದ್ರು ಅಥವಾ ಬರೀ MLA ಇದ್ರು, ಆಗ ಎಲ್ಲೂ ಕೂಡ ರೆಕಮೆಂಡೇಶನ್ ಮಾಡಿಲ್ಲ ನನ್ನ ಹೆಂಡತಿಗೆ ಅಲಾಟ್ ಮಾಡಿ, ನನಗೆ ಬೆನಿಫಿಟ್ ಮಾಡ್ಕೊಡಿ ಅಂತ ಹೇಳಿ ಎಲ್ಲೂ ಕೂಡ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಎಲ್ಲೂ ಕೂಡ ಕಾಡ್ತಾ ಇಲ್ಲ. ಬಟ್ 14 ಸೈಟ್ ಎಲ್ಲಿ ಸ್ಯಾಂಕ್ಷನ್ ಆಗಿದೆ ಅದು ಕಾನೂನಿನ ಚೌಕಟ್ಟಲ್ಲಿ ಕೊಟ್ಟಿದಾರಾ ಅಥವಾ ಬೇರೆ ಬೇರೆ ಲ್ಯಾಂಡ್ ಅನ್ನ ಕಳ್ಕೊಂಡಿರೋರ್ಗೆ ಯಾವ ತರ ಕೊಟ್ಟರು, ಮುಖ್ಯಮಂತ್ರಿಗಳ ಹೆಂಡತಿಗೆ ಯಾಕೆ ಕೊಟ್ಟರು, ಇದಕ್ಕೆ ಮುಖ್ಯಮಂತ್ರಿಗಳ ನಿಜವಾಗ್ಲೂ ಕಾರಣ ಏನು ಅಂತ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಆರ್ಡರ್ ಅಲ್ಲಿ ಗವರ್ನರ್ ಅವರು ಖಂಡಿತವಾಗ್ಲೂ ಅದನ್ನ ಉಲ್ಲೇಖಿಸ್ತಾರೆ. ಅದನ್ನ ನೋಡಿಕೊಂಡು ನ್ಯಾಯಾಧೀಶರು ಖಂಡಿತವಾಗ್ಲೂ ಒಂದು ಪಾಸಿಟಿವ್ ಆದಂತ ತೀರ್ಮಾನವನ್ನು ತಗೋಬಹುದು. ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಹೋಗ್ಬೋದಾ ಸರ್ ಈ ವಿಚಾರವಾಗಿ? ಖಂಡಿತ. ಈಗ ಮುಖ್ಯಮಂತ್ರಿಗಳು ಈಗ ಈ ಸ್ಯಾಂಕ್ಷನ್ ಕೊಟ್ಟಿರೋದನ್ನ ಇಮಿಡಿಯೇಟ್ ಆಗಿ ಬರೋ ವಾರದಲ್ಲಿ ಹೈಕೋರ್ಟ್ ಅವರು ಚಾಲೆಂಜ್ ಮಾಡ್ಲೇಬೇಕೀಗ. ಮಾಡಿಲ್ಲ ಅನ್ನೋದಾದ್ರೆ ಸ್ಪೆಷಲ್ ಕೋರ್ಟ್ ಮುಖ್ಯಮಂತ್ರಿಗಳ ವಿರುದ್ಧ FIR ಮಾಡ್ಲಿಕ್ಕೆ ಆದೇಶ ಕೊಟ್ಬಿಡುತ್ತೆ. FIR ಆಯ್ತು ಅನ್ನೋದಾದ್ರೆ ಪೊಲೀಸರು ಮುಖ್ಯಮಂತ್ರಿಗಳನ್ನ ತನಿಖೆ ಕರಿಬೇಕು. ಆಗ ಮುಖ್ಯಮಂತ್ರಿಗಳು FIR ಆದ್ಮೇಲೆ ತಮ್ಮ ಕೈ ಕೆಳಗಡೆ ಬರುವಂತ ಅಧಿಕಾರಿಗಳು ಮುಖ್ಯಮಂತ್ರಿಗಳನ್ನ ಹೇಗೆ ತನಿಖೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಎಲ್ಲ ಅಪೋಸಿಷನ್ ಪಾರ್ಟೀಸ್ ಅವರು ರಾಜೀನಾಮೆ ಕೊಡ್ಲೇಬೇಕು ಅಂತ ಗಲಾಟೆ ಮಾಡ್ತಾರೆ. ಇದೆಲ್ಲ ಸಂಕಷ್ಟದಿಂದ ಪಾರಾಗಬೇಕು ಅಂದ್ರೆ ಖಂಡಿತವಾಗ್ಲೂ ಹೈಕೋರ್ಟ್ ಅಪ್ರೋಚ್ ಆಗ್ಬೇಕು. ಹೈಕೋರ್ಟ್ ಅಲ್ಲಿ ಪಿಟಿಷನ್ ಚಾಲೆಂಜ್ ಮಾಡಿ ಯಾವುದೋ ಕಾರಣದಿಂದ ಖಂಡಿತವಾಗ್ಲೂ ಒಂದು ಸ್ಟೇ ತಗೊಂಡ್ರೆ ಮಾತ್ರ ಮುಖ್ಯಮಂತ್ರಿಗಳಿಗೆ ಉಳಗಾಲ ಇದೆ. ಸರ್, ಇನ್ನೊಂದು, ಈ ಪ್ರಾಸಿಕ್ಯೂಷನ್ ಡೈರೆಕ್ಟ್ ಆಗಿ ಅವರು ನೀಡಬಹುದಾ ಅಥವಾ ಸರ್ಕಾರಿ ಕಾರ್ಯದರ್ಶಿಯ ಮೂಲಕ ನೀಡಬಹುದಾ ಅಂತ? ಡೈರೆಕ್ಟ್ ಆಗಿ ಕೊಡು. ಗವರ್ನರ್ ಅವರು ಮುಖ್ಯಮಂತ್ರಿಗಳಿಗೆ ಅಪಾಯಿಂಟಿಂಗ್ ಅಥಾರಿಟಿ ಗವರ್ನರ್ ಇರ್ತಾರೆ. ಮುಖ್ಯಮಂತ್ರಿಗಳನ್ನ ನೇಮಕ ಮಾಡುವಂತ ಮತ್ತು ಅವ್ರಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸೋರು ಗವರ್ನರ್ ಇರ್ತಾರೆ. ಹಾಗಾಗಿ ಡೈರೆಕ್ಟ್ ಆಗಿ ಸ್ಯಾಂಕ್ಷನ್ ಕೊಡ್ತಾರೆ. ಒಂದು ಕಾಪಿ ಸ್ಯಾಂಕ್ಷನ್ ಕೊಟ್ಟಂತ ಒಂದು ಕಾಪಿಯನ್ನ ಮುಖ್ಯಮಂತ್ರಿಗಳಿಗೂ ಕೂಡ ಅದನ್ನ ಕೊಡ್ತಾರೆ ಮತ್ತು ಅದು ಒಂದು ಕಾಪಿಯನ್ನ ಅಬ್ರಹಾಂ ಅವ್ರಿಗೂ ಕೊಡ್ತಾರೆ. ಅದ್ರಲ್ಲಿ ಯಾವ ಕಾರಣದಿಂದ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅವರು ಗವರ್ನರ್ ಅವರು ಕೂಡ ಕಾನೂನಿನ ಎಕ್ಸ್ಪರ್ಟ್ಸ್ ಗಳನ್ನ ಕರೆಸ್ಕೊಂಡು ಮಾತುಕತೆ ಮಾತಾಡಿ ಆ ಮೆಟೀರಿಯಲ್ ನೋಡಿ ಕೊಟ್ಟಿರ್ತಾರೆ. ಹಾಗಾಗಿ ಅದೆಲ್ಲವನ್ನೂ ಕೂಡ ಮುಖ್ಯಮಂತ್ರಿಗಳಿಗೂ ಒಂದು ಕಾಪಿ ಕೊಟ್ಟ ನಂತರ ಮುಖ್ಯಮಂತ್ರಿಗಳಿಗೂ ಕಾನೂನಿನ ಹೋರಾಟದ ಆಯ್ಕೆ ಇದೆ, ಅಬ್ರಹಾಂ ಅವ್ರಿಗೂ ಕಾನೂನಿನ ಹೋರಾಟದ ಆಯ್ಕೆ ಇದೆ. ಈಗೆಲ್ಲವೂ ಕೂಡ ಕಾನೂನಿನ ಅಂಗಳದಲ್ಲಿ ಚೆಂಡಾಗಿ ಬಿದ್ದಿದೆ ಈಗ. ಸರ್, ಈಗ ಇನ್ನೊಂದು ವಿಚಾರ, ಇದಕ್ಕಿಂತ ಮುಂಚೆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ ಸರ್ ನಿಮ್ಗೆ. ಈಗ ಮುಖ್ಯಮಂತ್ರಿಗಳು ಮತ್ತು ಅವರ ಪರವಾಗಿ ಯಾವ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ ಅಂತಂದ್ರೆ, ಮುಖ್ಯಮಂತ್ರಿಗಳು ಇದರಲ್ಲಿ ಬೆನಿಫಿಷರಿ ಅಲ್ವೇ ಅಲ್ವಾ, ಅವರ ಇನ್ವಾಲ್ವ್ಮೆಂಟ್ ಇಲ್ವೇ ಇಲ್ಲ ಅಂತ ಇದ್ದಾಗ ಪ್ರಾಸಿಕ್ಯೂಷನ್ಗೆ ಹೆಂಗೆ ಅನುಮತಿ ಕೊಟ್ಟರು, ಯಾವ ಆಧಾರವನ್ನ ಇಟ್ಕೊಂಡು ಪ್ರಾಸಿಕ್ಯೂಷನ್ ಕೊಟ್ಟರು ಅನ್ನುವಂತ ಪ್ರಶ್ನೆಯೂ ಕೂಡ ಮೂಡುತ್ತೆ. ಇದ್ರ ಬಗ್ಗೆ ತಾವು ಹೇಳೋದಾದ್ರೆ ಸರ್? ಖಂಡಿತ ಪಾಟೀಲ್ ರೇ, ನೀವು ಹೇಳಿದ ಸತ್ಯ. ಯಾಕಂದ್ರೆ ನಾವು ಕೂಡ ಈಗ ಪ್ರಾಸಿಕ್ಯೂಷನ್ ಇವತ್ತು ಗವರ್ನರ್ ಅವರು ಕೊಟ್ಟಿದ್ದಾರೆ. ಆ ಪ್ರಾಸಿಕ್ಯೂಷನ್ ಕೊಟ್ಟಂತ ಏನು ರೆಕಮೆಂಡೇಶನ್ ಲೆಟರ್ ನ ಈಗ ಎಲ್ಲರೂ ಕೂಡ ಅದನ್ನ ಅಧ್ಯಯನ ಮಾಡಬೇಕಾಗ್ತದೆ. ಯಾವ ಅಂಶಗಳನ್ನ ಗವರ್ನರ್ ಅವರು ಉಲ್ಲೇಖಿಸಿದ್ದಾರೆ, ಮುಖ್ಯಮಂತ್ರಿಗಳ ಮೇಲೆ ಬಂದಂತ ಆಪಾದನೆ ಏನು, ಆಪಾದನೆಯಲ್ಲಿ ಮುಖ್ಯಮಂತ್ರಿಗಳು ಹೇಗೆ ಅಧಿಕಾರದ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಅದಕ್ಕೆ ಏನೇನು ಪ್ರೂಫ್ ಗಳನ್ನ ಅಬ್ರಹಾಂ ರಾವ್ ಕೊಟ್ಟಿದ್ದಾರೆ ಮತ್ತು ಇವರು ಕೂಡ ಗವರ್ನರ್ ಅವರು ಕೂಡ ಮುಖ್ಯ ಕಾರ್ಯದರ್ಶಿಗಳಿಗೆ ಚೀಫ್ ಸೆಕ್ರೆಟರಿ ಕೂಡ ಲೆಟರ್ ಬರೆದು ಕೆಲವು ಕಡತಗಳನ್ನು ಕೂಡ ಗವರ್ನರ್ ತರಿಸ್ಕೊಂಡಿದ್ದಾರೆ. ಆ ಮಾಹಿತಿ ಕೂಡ ಇದೆ. ಸೊ ಎಲ್ಲವನ್ನೂ ವೆರಿಫೈ ಮಾಡಿ ಯಾವ ಅಂಶಗಳ ಮೇಲೆ ಮುಖ್ಯಮಂತ್ರಿಗಳಿಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಎಲ್ಲರೂ ಕೂಡ ಅದನ್ನ ಎಕ್ಸಾಮಿನ್ ಮಾಡಬೇಕು. ಒಂದ್ಸಲ ಎಕ್ಸಾಮಿನ್ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಏನಂದ್ರೆ, ಈಗಾಗಲೇ ಮುಖ್ಯಮಂತ್ರಿಗಳ ಮೇಲೆ ಈ ಪ್ರಕರಣದಲ್ಲಿ ಮೂಡಾ ಪ್ರಕರಣದಲ್ಲಿ ಎಲ್ಲೂ ಕೂಡ ತನಿಖೆ ಆಗಿಲ್ಲ. ಹಾಗಾಗಿ ಪ್ರೈಮಾ ಫೇಸಿ ತುಂಬಾ ಡೀಟೇಲ್ ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಗವರ್ನರ್ಗೆ ಸಾಧ್ಯ ಆಗೋದಿಲ್ಲ. ಬೇರೆ ಬೇರೆ ಪ್ರಕರಣಗಳಲ್ಲಿ, ಮಹಾರಾಷ್ಟ್ರ ಪ್ರಕರಣದಲ್ಲಿ, ವೆಸ್ಟ್ ಬೆಂಗಾಲ್ ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ ಕೊಡುವಂತ ಸಂದರ್ಭಗಳಲ್ಲಿ ಯಾರೇನ್ ಮೇಲೆ ಆಪಾದನೆ ಬಂದಿತ್ತು ಅವ್ರ ಮೇಲೆ ED ತನಿಖೆ ಆಗಿರುತ್ತೆ, CD ತನಿಖೆ ಆಗಿರುತ್ತೆ, ಲೋಕಾಯುಕ್ತ ತನಿಖೆ ಆಗಿರುತ್ತೆ. ಬಟ್ ಇಲ್ಲಿ ಈ ಕೇಸ್ನಲ್ಲಿ ಎಲ್ಲೂ ಕೂಡ ತನಿಖೆ ಆಗಿರೋದಿಲ್ಲ. ಹಾಗಾಗಿ ತನಿಖೆ ಶುರು ಮಾಡ್ಲಿಕ್ಕೆ
ಅದಕ್ಕೆ ಪ್ರಾಸಿಕ್ಯೂಷನ್ ಕೊಡ್ತಿರೋದ್ರಿಂದ ಆ 17A ನಲ್ಲಿ ಬರ್ತದೆ ಅಂಡರ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. ಹಾಗಾಗಿ ಮೆಟೀರಿಯಲ್ ಮೇಲೆ ಕೊಟ್ಟಿದ್ದಾರೆ ಅಂತ ನಾವು ಆ ಸ್ಯಾಂಕ್ಷನ್ ಪ್ರಾಸಿಕ್ಯೂಷನ್ ತಗೊಂಡು ನೋಡಿದ್ಮೇಲೆ ಅವಾಗ ಗೊತ್ತಾಗ್ತದೆ ನಿಜವಾಗ್ಲೂ ಗವರ್ನರ್ ಅವರು ತಮ್ಮ ಅಪ್ಲಿಕೇಶನ್ ಆಫ್ ಮೈಂಡ್ ಇದೆಯಾ, ಕಾನೂನಿನ ಚೌಕಟ್ಟಲ್ಲಿ ಕೊಟ್ಟಿದ್ದಾರಾ ಅಥವಾ ರಾಜಕೀಯ ಪ್ರೇರಿತವಾಗಿ ರಾಜಕೀಯ ಒತ್ತಡದಿಂದ ಕೊಟ್ಟಿದ್ದಾರಾ, ಎಲ್ಲವನ್ನೂ ಕೂಡ ಸ್ಯಾಂಕ್ಷನ್ ನೋಡಿದ ನಂತರ ನಮಗೆ ಗೊತ್ತಾಗ್ತದೆ. ಸರ್, ಇನ್ನೊಂದೀಗ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ರು ಕಾನೂನು ಹೋರಾಟವನ್ನ ಮಾಡ್ತೀವಿ ಪ್ರಾಸಿಕ್ಯೂಷನ್ ಕೊಟ್ರೆ ಅಂತ. ಅಂದ್ರೆ ಈಗ ಕಾನೂನು ಹೋರಾಟ ಅಂದ್ರೆ ಯಾವ ರೀತಿ? ಈಗ ಗವರ್ನರ್ನ ಇವರು ಪ್ರಶ್ನೆ ಮಾಡಬಹುದಾ? ಆ ಅಧಿಕಾರ ಇದೆಯಾ? ಇನ್ ಕೇಸ್ ಪ್ರಶ್ನೆ ಮಾಡಬೇಕು ಅಂತ ಆದ್ರೆ ಇವರು ಕೋರ್ಟ್ ಮೂಲಕವೇ ಪ್ರಶ್ನೆ ಮಾಡಬೇಕಾ ಅಥವಾ ಅವರು ಪ್ರಶ್ನಾತೀತರ ಹೇಗೆ ಅಂತ? ಇಲ್ಲ, ಗವರ್ನರ್ ಕೂಡ ಪ್ರಶ್ನೆ ಮಾಡಬಹುದು. ಗವರ್ನರ್ ಏನ್ ಪ್ರಶ್ನಾತೀತರೇನಲ್ಲ. ಈಗ ಒಂದು ನ್ಯಾಯಾಲಯದ ಮುಖಾಂತರ ಪ್ರಶ್ನೆಯನ್ನು ಮಾಡಬಹುದು. ಆ ಗವರ್ನರ್ನ ಡೈರೆಕ್ಟ್ ಆಗಿ ಪಾರ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ. ಗವರ್ನರ್ ಮತ್ತು ರಾಷ್ಟ್ರಪತಿಗಳು ದೇ ಆರ್ ಇಮ್ಯೂನ್ ಫ್ರಮ್ ಪ್ರಾಸಿಕ್ಯೂಷನ್ ಅಂತ ಸಂವಿಧಾನದಲ್ಲಿದೆ. ಬಟ್ ಗವರ್ನರ್ ಅವರ ಪರ್ಸನಲ್ ಸೆಕ್ರೆಟರಿನ ಪಾರ್ಟಿ ಮಾಡ್ತಾರೆ. ಆಗ ಗವರ್ನರ್ ಪರ್ಸನಲ್ ಸೆಕ್ರೆಟರಿ ಒಂದು ಪಾರ್ಟಿ ಆಗ್ತಾರೆ ಮತ್ತು ಹೈಕೋರ್ಟ್ ಇಂದ ಗವರ್ನರ್ ಆಫೀಸ್ಗೂ ನೋಟಿಸ್ ಹೋಗುತ್ತೆ. ಯಾವ ಆದೇಶದ ಮೇಲೆ ಅಥವಾ ಯಾವ ಮೆಟೀರಿಯಲ್ಗಳ ಮೇಲೆ ನೀವು ಮುಖ್ಯಮಂತ್ರಿಗಳಿಗೆ ಸ್ಯಾಂಕ್ಷನ್ ಕೊಟ್ಟಿದ್ದೀರಿ ಎಲ್ಲವನ್ನೂ ಕೂಡ ಹೈಕೋರ್ಟ್ಗೆ ಕೊಡಿ ಅಂತ ಹೈಕೋರ್ಟ್ ಕೂಡ ನೋಟಿಸ್ ಅನ್ನು ಕೊಡುತ್ತೆ. ಎರಡನೇದಾಗಿ ಪೊಲಿಟಿಕಲ್ ಫೈಟ್, ರಾಜಕೀಯ ಅಂಗಳದಲ್ಲಿ ಫೈಟ್ ಮಾಡಬೇಕು ಅನ್ನೋದಾದ್ರೆ ಇವರು ರಾಷ್ಟ್ರಪತಿಗಳನ್ನ ಒಂದು ಅಪಾಯಿಂಟ್ಮೆಂಟ್ ಒಂದು ಭೇಟಿ ಮಾಡಬೇಕು. ಸಂವಿಧಾನದ ಇಲ್ಲಿ ಕಗ್ಗೊಲೆ ಆಗುವಂತ ಸಂದರ್ಭ ಬಂದಿದೆ. ಗವರ್ನರ್ ಅವರು ಯಾವ ಮೆಟೀರಿಯಲ್ ಇಲ್ಲ ಅಂದ್ರೂ ಕೂಡ ನನ್ನ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ, ಇದು ರಾಜಕೀಯ ಪ್ರೇರಿತ, ತಾವು ಇಂಟರ್ಫಿಯರ್ ಆಗಬೇಕು ಅಂತ ಹೇಳಿ ರಾಷ್ಟ್ರಪತಿಗಳು ಕೂಡ ಗವರ್ನರ್ ಮೇಲೆ ಕಂಪ್ಲೇಂಟ್ ಅನ್ನು ಕೊಡಬಹುದು. ಒಂದು ಪಕ್ಷ ರಾಷ್ಟ್ರಪತಿಗಳ ಮೈಂಡ್ಗೆ ಇಲ್ಲ ಇವ್ರು ಗವರ್ನರ್ ಸರಿಯಾಗಿ ಫೇರ್ ಅಂಡ್ ಟ್ರಾನ್ಸ್ಪರೆಂಟ್ ಆಗಿ ಏನು ತಮ್ಮ ಅಧಿಕಾರ ಚಲಾವಣೆ ಮಾಡ್ತಿಲ್ಲ ಅಂತ ರಾಷ್ಟ್ರಪತಿಗಳ ಗಮನಕ್ಕೆ ಬಂದ್ರೆ ಆಗ ರಾಷ್ಟ್ರಪತಿಗಳು ಗವರ್ನರ್ ಕೂಡ ಚೇಂಜ್ ಮಾಡಬಹುದು. ಸಾರಿ ಫಾರ್ ಇಂಟರಪ್ಟ್ ಸರ್. ಈಗ ರಾಷ್ಟ್ರಪತಿಗಳ ಇನ್ವಾಲ್ವ್ಮೆಂಟ್ ಇದ್ರಲ್ಲಿ ಆದ್ರೆ ಅಥವಾ ರಾಷ್ಟ್ರಪತಿಗಳ ಎಂಟ್ರಿ ಆದ್ರೆ ಅವ್ರ ಪ್ರಾಸಿಕ್ಯೂಷನ್ ರದ್ದು ಮಾಡೋ ಚಾನ್ಸಸ್ ಇರುತ್ತಾ? ಆ ಅಧಿಕಾರ ಇರುತ್ತಾ? ರದ್ದು ಮಾಡೋ ಚಾನ್ಸಸ್ ಇರೋದಿಲ್ಲ. ಒಂದ್ಸರಿ ಸ್ಯಾಂಕ್ಷನ್ ಕೊಟ್ಟ ಮೇಲೆ ಮುಗೀತು, ಅದು ತನಿಖೆ ಅಂತ ಹಿಡಿತು, ತನಿಖೆ ಶುರು ಆಗ್ತದೆ, ಎಫ್ಐಆರ್ ಆಗುತ್ತೆ. ಎಫ್ಐಆರ್ ಆದ್ಮೇಲೆ ಪೊಲೀಸ್ ಅಧಿಕಾರಿಗಳು ಯಾರು ತನಿಖೆ ಮಾಡ್ತಾರೋ, ಲೋಕಾಯುಕ್ತ ಆಗ್ಬೋದು ಅಥವಾ ನಾರ್ಮಲ್ ಪೊಲೀಸ್ ಅಧಿಕಾರಿಗಳಾಗ್ಬೋದು, ತನಿಖೆ ಮಾಡಿದ ನಂತರ ಸಫಿಷಿಯಂಟ್ ಮೆಟೀರಿಯಲ್ಸ್ ಇಲ್ಲ ಅನ್ನೋದಾದ್ರೆ ಅಲ್ಲಿಗೆ ಮುಖ್ಯಮಂತ್ರಿಗಳು ರಾಷ್ಟ್ರಪತಿಗಳ ಹತ್ರ ಹೋದ್ರೆ ಏನ್ ಪ್ರಯೋಜನ? ಅವ್ರಿಗೆ ಯಾವ ರೀತಿ ಲಾಭ ಆಗುತ್ತೆ ಅಂತ ಮುಂದೆ ಆಗುವಂತದ್ದು. ಈಗ ಒಂದು ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ಈಗ ಬೇರೆ ಬೇರೆ ಪ್ರಕರಣಗಳು ಕೂಡ ಮುಖ್ಯಮಂತ್ರಿಗಳ ಮೇಲೆ ಅನೇಕ ಜನ ಬಂದ್ ಕಂಪ್ಲೇಂಟ್ ಅನ್ನು ಕೊಡ್ತಿದ್ದಾರೆ. ಮುಂದೆ ಆಗುವಂತ ಪ್ರಾಸಿಕ್ಯೂಷನ್ ತಡಿಬಹುದಲ್ಲ ಮುಂದೆ. ಮತ್ತೆ ಇದೇ ತರ ಪ್ರವೃತ್ತಿ ಮುಂದುವರಿಸಿಕೊಂಡು ಎಲ್ಲದಕ್ಕೂ ಪ್ರಾಸಿಕ್ಯೂಷನ್ ಕೊಡ್ತಾ ಹೋದ್ರೆ ಮುಖ್ಯಮಂತ್ರಿಗಳು ಕೆಲಸ ಎಲ್ಲಿ ಮಾಡಬೇಕು? ಆಮೇಲೆ ಗವರ್ನರ್ ಆಫೀಸ್ ಒಂಥರ ಮಿನಿಮಮ್ ಒಂದು ಅಡ್ವೊಕೇಟ್ ಜನರಲ್ ಆಫೀಸ್ ಆಗ್ಬಿಡುತ್ತೆ. ಎಲ್ಲರೂ ಬಂದು ಮುಖ್ಯ ಗವರ್ನರ್ಗೆ ಕಂಪ್ಲೇಂಟ್ ಕೊಡೋಕೆ ಶುರು ಮಾಡುತ್ತೆ. ಗವರ್ನರ್ ಅವರು ಒಂದು ಹೊಸ ಒಂದು ಆಫೀಸ್ ಅನ್ನು ತೆರೆದು ಅದರಲ್ಲಿ ಪ್ರಾಸಿಕ್ಯೂಷನ್ಗೆ ಇದು ನಿಜವಾಗ್ಲೂ ಅರ್ಹತೆ ಇದೆಯೋ ಅಂತ ಅದನ್ನ ನೋಡ್ಲಿಕ್ಕೆ ಲೀಗಲ್ ಎಕ್ಸ್ಪರ್ಟ್ಸ್ ಅವ್ರು ನೇಮಿಸ್ಕೋಬೇಕು. ಹಾಗಾಗ್ಬಿಡುತ್ತೆ. ಹಾಗಾಗಿ ಈ ರಾಷ್ಟ್ರಪತಿಗಳಿಗೆ ಇಂಟರ್ಫಿಯರೆನ್ಸ್ ಮಾಡಬಹುದು, ರಾಷ್ಟ್ರಪತಿಗಳಿಗೆ ಮನವಿಯನ್ನು ಮಾಡಬಹುದು. ಒಂದು ಪ್ರಕರಣದಲ್ಲಿ ಆಲ್ರೆಡಿ ಈ ತರ ಸಮಸ್ಯೆ ಮಾಡಿದರೆ ನಾನು ಒಂದು ಕಾನೂನು ಹೋರಾಟವನ್ನು ಆಲ್ರೆಡಿ ಮಾಡ್ತಾ ಇದ್ದೀನಿ. ಬಟ್ ಎಲ್ಲವೂ ಕೂಡ ನೋಡಿ ಅನೇಕ ಕಂಪ್ಲೇಂಟ್ಗಳು ಅವ್ರ ಮುಂದೆ ಇದೆ. ಮತ್ತು ಇನ್ನೊಂದನ್ನ ಉದಾಹರಣೆಯನ್ನ ಪಾಟೀಲ್ರೆ ನೀವು ಅನೇಕ ಸಾರಿ ಹೇಳಿದಿರಿ ಟಿವಿನಲ್ಲಿ, ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಒಂದು ಯಾವುದೋ ಪ್ರಕರಣ ಬಾಕಿ ಇದೆ ಮತ್ತು ಕುಮಾರಸ್ವಾಮಿ ಅವ್ರ ಮೇಲೆ ಯಾವುದೋ ಒಂದು ಪ್ರಕರಣ ಕೊಟ್ಟಂತದ್ದು ಈ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಬಾಕಿ ಇದೆ. ಅನೇಕ ನಾಯಕರ ಮೇಲೆ ಕೊಟ್ಟಂತ ಪ್ರಾಸಿಕ್ಯೂಷನ್ ಬಾಕಿ ಇದ್ದಾಗ ನಂದು ಮಾತ್ರ ಒಂದು ವಾರ್ ಟೈಮ್ ಬೇಸಿಸ್ ಅಲ್ಲಿ ಇಮಿಡಿಯೇಟ್ ಆಗಿ ಒಂದು ವಾರದಲ್ಲಿ ತಗೊಂಡು 9 ಗಂಟೆಗೆ ನಾನು ನೋಟಿಸ್ ಕೊಟ್ಟು ನನ್ಗೆ ಸ್ಯಾಂಕ್ಷನ್ ಕೊಟ್ಟಿರುವಂತದ್ದು ರಾಜಕೀಯ ಪ್ರೇರಿತ ಅಲ್ವಾ ಅನ್ನೋ ಕ್ವಶನ್ ಅನ್ನು ಕೂಡ ಮುಖ್ಯಮಂತ್ರಿಗಳು ರಾಷ್ಟ್ರಪತಿಗಳ ಮುಂದೆ ಕೂಡ ಇಡಬಹುದು. ಹಾಗಾಗಿ ಅವ್ರಿಗೂ ಒಂದು ಒಳ್ಳೆ ಕಾನೂನು ಹೋರಾಟಕ್ಕೂ ಅವ್ರಿಗೂ ಒಂದು ಒಳ್ಳೆ ಅವಕಾಶ ಇದೆ. ಇಮಿಡಿಯೇಟ್ ಆಗಿ ಬರೋ ವಾರನೇ ಅವರು ಖಂಡಿತವಾಗ್ಲೂ ಹೈಕೋರ್ಟ್ ಅನ್ನ ಕದ ತಟ್ಟಿ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಅನ್ನ ಸ್ಟೇ ಮಾಡಿಸ್ತು ಅನ್ನೋದಾದ್ರೆ ಮುಖ್ಯಮಂತ್ರಿಗಳೇ ಅವರು ನಿರಾಳವಾಗಿ ತಮ್ಮ ಅಧಿಕಾರವನ್ನು ಚಲಾಯಿಸ್ಕೊಂಡು ಹೋಗ್ಬೋದು. ಸರ್, ಈಗ ಗವರ್ಮೆಂಟ್ ಹೇಳ್ತಾ ಇದ್ದದ್ದು ಏನಂತಂದ್ರೆ ಇದನ್ನ ಪ್ರಾಸಿಕ್ಯೂಷನ್ಗೆ ಕೊಡುವಂತಹ ಮಟೀರಿಯಲೇ ಇಲ್ಲ, ಪ್ರಾಸಿಕ್ಯೂಷನ್ ಕೊಡೋದಕ್ಕಾಗೋದಿಲ್ಲ, ಕೊಟ್ರೆ ಅದು ರಾಜಕೀಯ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿ ಮಟೀರಿಯಲ್ ಪ್ರಿಫರೆನ್ಸ್ ಬಗ್ಗೆ ನಾವು ಗಮನಿಸೋದಾದ್ರೆ ಇನ್ ಕೇಸ್ ಇನ್ ಫ್ಯೂಚರ್ ಇದರಲ್ಲಿ ಮಟೀರಿಯಲ್ ಇಲ್ಲ ಅನ್ನುವಂತ ವಿಚಾರ ಗೊತ್ತಾದ್ರೆ ಮುಂದೆ ಏನಾಗ್ಬೋದು ಅಂತ. ಮೆಟೀರಿಯಲ್ ಇಲ್ಲ ಅನ್ನೋದಾದ್ರೆ ಹೈಕೋರ್ಟ್ ಅಂಗಳಕ್ಕೆ ಇವ್ರು ಹೋಗ್ಬೇಕು, ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬೇಕು. ಆಗ ಹೈಕೋರ್ಟ್ ಏನ್ ಮಾಡುತ್ತೆ, ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಅನ್ನು ಸ್ಟೇ ಮಾಡುತ್ತೆ ಮತ್ತು ಗವರ್ನರ್ ಅವ್ರ ವಿರುದ್ಧ ಒಂದೆರಡು ಅಬ್ಸರ್ವೇಷನ್ ಅನ್ನು ಬರೆಯುವಂತ ಅಧಿಕಾರ ಹೈಕೋರ್ಟ್ಗಿದೆ. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಕೂಡ ವೆಸ್ಟ್ ಬೆಂಗಾಲ್ ಪ್ರಕರಣದಲ್ಲಿ, ಬೇರೆ ಬೇರೆ ಕೇರಳ ಪ್ರಕರಣದಲ್ಲಿ ಗವರ್ನರ್ ಅವ್ರ ವಿರುದ್ಧ ಅನೇಕ ಒಂದ್ 2-3 ಪ್ಯಾರಾಗ್ರಾಫ್ ಅನ್ನ ಅಬ್ಸರ್ವೇಷನ್ ಅನ್ನು ಮಾಡಿದೆ. ಗವರ್ನರ್ ಅವರು ಸಂವಿಧಾನದ ಅಡಿನಲ್ಲಿ ಕೆಲಸ ಮಾಡಬೇಕು ಹೊರತು ಆ ಮೇಲಿರುವಂತ ರೂಲಿಂಗ್ ಗವರ್ಮೆಂಟ್ ಹೇಳ್ದಂಗೆ ಮಾಡಕ್ ಹೋಗ್ಬಾರ್ದು. ಇದು ನಿಜವಾಗ್ಲೂ ಸಂವಿಧಾನದ ಕಗ್ಗೊಲೆ ಅಂತ ಅತ್ಯಂತ ಕಠಿಣವಾದಂತಹ ಶಬ್ದಗಳಲ್ಲಿ ಸುಪ್ರೀಂ ಕೋರ್ಟ್ ಗವರ್ನರ್ ಅವರ ವರ್ತನೆಯನ್ನ, ಬೇರೆ ಬೇರೆ ಗವರ್ನರ್ಗಳ ವರ್ತನೆಯನ್ನ ನಿಜವಾಗ್ಲೂ ಖಂಡಿಸಿದೆ. ಆತರ ಹೈಕೋರ್ಟ್ ಕೂಡ ಒಂದು ಪಕ್ಷ ಈ ಗವರ್ನರ್ ಅವರ ವರ್ತನೆ ಸರಿ ಇಲ್ಲ ಅಂತ ಖಂಡನೆ ಮಾಡ್ತು ಅನ್ನೋದಾದ್ರೆ, ಮೆಟೀರಿಯಲ್ ಇಲ್ದಿರೋ ಕೂಡ ತಾವು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀರಿ ಅನ್ನೋದಾದ್ರೆ ನಿಜವಾಗ್ಲೂ ಗವರ್ನರ್ಗೆ ಒಂದು ಅವಮಾನ ಆಗ್ತದೆ. ಮತ್ತು ಗವರ್ನರ್ ಅವರು ಕೂಡ ಕೇಂದ್ರ ಸರ್ಕಾರ. ಸುನಿಲ್ ಸರ್, ಒಂದೇ ಒಂದು ಫೈನಲ್ ಕ್ವಶನ್ ಸರ್, ಚುಟುಕಾಗಿ ಕೇಳ್ತೀನಿ. ಈಗ ಸ್ಟೇ ಚಾನ್ಸಸ್ ಎಷ್ಟಿದೆ ಸರ್? ನಾವು ಪ್ರಾಸಿಕ್ಯೂಷನ್ ಫಾರ್ ಸ್ಯಾಂಕ್ಷನ್ ಪಾಟೀಲ್ರೆ ಅದು ನೋಡ್ಬೇಕು. ನಾನು ಇವತ್ತು ಕೊಟ್ಟಿದ್ದಾರೆ ಆ ಮೆಟೀರಿಯಲ್ ಕೂಡ, ನಾನು ನನ್ನ ಸ್ನೇಹಿತರು ತಗೋತಾ ಇದ್ದಾರೆ, ಲೀಗಲ್ ಎಕ್ಸ್ಪರ್ಟ್ಸ್ ತಗೋತಿದ್ದಾರೆ. ಅದು ನೋಡಿದ ನಂತರ ಗೊತ್ತಾಗುತ್ತೆ ನಿಜವಾಗ್ಲೂ ಸ್ಟೇ ಸಿಗುವಂತ ಚಾನ್ಸಸ್ ಎಷ್ಟಿದೆ ಎಷ್ಟಿಲ್ಲ ಅಂತ. ನೋಡಿದ ನಂತರ ನಾನು ನಿಮ್ಗೆ ಕಮೆಂಟ್ ಮಾಡ್ಬೋದು. ಎಸ್, ಥ್ಯಾಂಕ್ ಯು ವೆರಿ ಮಚ್ ಸುನಿಲ್ ಸರ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ ಧನ್ಯವಾದ. ಲಾಲ್ ಕೃಷ್ಣ ಅಡ್ವಾಣಿಯವರು LKA ಅಂತ ಡೈರಿಯಲ್ಲಿ ನೋಡಿದ ತಕ್ಷಣ ಹವಾಲಾ ಹಗರಣದಲ್ಲಿ ರಾಜೀನಾಮೆ ಕೊಟ್ಟು ಇಡೀ ದೇಶಕ್ಕೆ ಮಾದರಿಯಾಗಿ ನಿಂತವರು. ಅದೇ ಅರವಿಂದ್ ಕೇಜ್ರಿವಾಲ್ ಜೈಲೊಳಗಿದ್ದನೂ ಅಧಿಕಾರ ಮಾಡ್ತೀನಿ ಇದು ಎರಡೂ
ನಾವು ನಮ್ಮ ದೇಶದಲ್ಲಿ ನೋಡಿದ್ದೀವಿ. ಲಾಲ್ ಕೃಷ್ಣ ಅಡ್ವಾಣಿ ಅವ್ರನ್ನೂ ನೋಡಿದ್ದೀವಿ, ಇವ್ರನ್ನೂ ನೋಡಿದ್ದೀವಿ. ನನಗನ್ಸುತ್ತೆ ಇವರಿಬ್ಬರನ್ನ ನೋಡಿದ್ಮೇಲೆ ಸಿದ್ದರಾಮಯ್ಯನವರು ಲಾಲ್ ಕೃಷ್ಣ ಅಡ್ವಾಣಿಯವರ ಮಾದರಿನ ಅನುಸರಿಸ್ತಾರೇನೋ ಅಂತ ಆಸೆ ಇತ್ತು. ಯಾಕೆಂದ್ರೆ ಆ ಥರದ ಮಾಸ್ ಲೀಡ್ರ್ ಇವರು, ಆ ಸ್ಟೇಚರ್ ಇಟ್ಕೊಂಡಂಥ ವ್ಯಕ್ತಿ. ಇವತ್ತು ಅದನ್ನು ಮಾಡಿದೆ. ಎಲ್ಲೋ ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ ಆಗ್ತಾರೇನೋ ಅಂತ ಹೇಳಿದ್ದೆ ದೊಡ್ಡ ಸುದ್ದಿ ಮಾಡಿದರು. ನನಗೆ ಇವತ್ತು ಅನ್ನಿಸ್ತಾ ಇದೆ ಅವ್ರು ಇಷ್ಟೊತ್ತಿಗಾಗಲೇ ಒಂದು ಪ್ರಾಸಿಕ್ಯೂಷನ್ ಕೊಟ್ಟ ಮೇಲೆ ಅವರಂಥ ನಾಯಕರು ರಾಜೀನಾಮೆ, ಅದು ರಾಷ್ಟ್ರೀಯ ಪಕ್ಷ, ಅದು ಯಾವುದೋ ಒಂದು ಸಾಮಾನ್ಯವಾದ ಒಂದು ಪಕ್ಷ ಅಲ್ಲ, ರಾಷ್ಟ್ರೀಯ ಪಕ್ಷ, ರಾಜೀನಾಮೆ ಕೊಡಲೇಬೇಕಾಗತ್ತೆ. ನನಗನ್ಸುತ್ತೆ ಸದ್ಯದಲ್ಲೇ ಆ ರೀತಿಯ ನಿರ್ಣಯವನ್ನು ಅವರು ಮಾಡಬಹುದೇನೋ ಅನ್ನೋವಂಥದ್ದನ್ನು ನಿರೀಕ್ಷೆಯಲ್ಲಿದ್ದೀನಿ. ಒಂದು ವೇಳೆ ರಾಜೀನಾಮೆ ಕೊಡದಂತೆ ಅವರು ಕೋರ್ಟ್ ಮೊರೆ ಹೋದ ಸಂದರ್ಭದಲ್ಲಿ ಬಿಜೆಪಿಯ ಹೋರಾಟ ಯಾವ ರೀತಿಯಾಗಿರ್ತದೆ? ಒನ್ಸ್ ಕಾನೂನಾತ್ಮಕ ಹೋರಾಟ ಕೊಟ್ಟ ಮೇಲೆ ಅದನ್ನು ಅದ್ರ ಪ್ರಕಾರನೇ ಎದುರಿಸಬೇಕು. ಅದೊಂದು ನ್ಯಾಷನಲ್ ಪಾರ್ಟಿ, ಕಾಂಗ್ರೆಸ್ಸು ಒಂದು ನ್ಯಾಷನಲ್ ಪಾರ್ಟಿ, ಅಲ್ಲೂ ಸಂವೇದನಾಶೀಲ ನಾಯಕತ್ವ ಇದೆ. ಈ ಥರದಕ್ಕೆ ಮಣೆ ಹಾಕಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗನ್ಸುತ್ತೆ ಕಾಂಗ್ರೆಸ್ ಪಾರ್ಟಿ ಅವರಿಗೆ